ನಮಸ್ಕಾರ, ನನ್ನ ಹೆಸರು ದಿಲೀಪ್ ಅಂತ. ಈಗ ಮತ್ತೊಂದು ವಿಡಿಯೋ ಮಾಡಕ್ಕೆ ಅಂತ ನಾನು ಬಂದಿದ್ದೀನಿ. ಯಾವ್ದ್ರ ಬಗ್ಗೆ ಅಂತಂದ್ರೆ, ಇಲ್ಲಿ ನೋಡಿ ಕಾಣ್ತಿದೆಯಲ್ಲ, ಇದು ಹೊಂಡ ಕಾಣ್ತಿದೆಯಲ್ಲ, ಈ ಹೊಂಡ ತುಂಬಾ ಪುರಾತನ ಕಾಲದ್ದು ರಾಜರು ಇದ್ರು ಆಗಿನ ಕಾಲದ್ದು ಹೊಂಡ ಇದು. ಮದಕರಿ ನಾಯಕ, ಹೌದು, ಮದಕರಿ ನಾಯಕನ್ ಕಾಲದ್ದು ಹೊಂಡ ಇದು. ಆಮೇಲೆ ಇನ್ನೊಂದೇನಂದ್ರೆ, ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಚಿತ್ರದುರ್ಗದಲ್ಲೇ ಕವಾಡಿರಟ್ಟಿ ಇದೆಯಲ್ಲ ಗ್ರಾಮ, ಅಲ್ಲಿ ಬರೋದಿದು ಈ ಹೊಂಡ. ನೋಡ್ರಿ ಇಲ್ಲಿ ಪ್ರಕೃತಿ ಇದು. ಮತ್ತೆ ಇನ್ನೊಂದೇನಂದ್ರೆ ನೋಡ್ರಿ, ಇಲ್ಲಿ ಸುತ್ತ ಸರೌಂಡಿಂಗ್ ನೋಡ್ರಿ, ಹಸಿರು. ಆ ಕಡೆ ಮೇಲೋದು ಗುಡ್ಡ 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 ಕೆಳಗೆ ತಪ್ಪಲಿನಲ್ಲಿ ಈ ಹೊಂಡ ಇರೋದು. ಕುಡಿಯೋ ನೀರಿಗೆ ಹಾಗಾಗಿ ರಾಜರು ಕಟ್ಟಿದ್ರು ಇದು. ಮೋಸ್ಟ್ಲಿ ಇನ್ನೊಂದೇನಂದ್ರೆ, ಇದು ಗ್ರಾಮ ಆಗಿರೋದ್ರಿಂದ ಇದು ಮೋಸ್ಟ್ಲಿ ಇದು ಮುಂಚೆ ಇದು ಕುಡಿಯೋ ನೀರಿಗೆ ಬಳಸ್ತಿದ್ರು ಇದು ಅನ್ಸುತ್ತೆ. ಈಗ ಅದು ಬಳಸ್ತಾ ಇಲ್ಲ, ಈಗ ಸದ್ಯಕ್ಕೆ ಯಾವ್ದು ಬಳಸ್ತಿಲ್ಲ. ಈಗ ಇದು ಮೊದ್ಲು ರಾಜರ ಕಾಲದಾಗೆ ಇದನ್ನ ಕುಡಿಯೋ ನೀರಿಗೆ ಅಂತ ಬಳಸ್ತಾ ಇದ್ರು ಇದು. ಅದೇ ಹೊಂಡ ಅಂದ್ರೆ ನಿಮಗೆ ಗೊತ್ತಲ್ರಿ, ನಮ್ಮದು ಹೌದು, ಚಿತ್ರದುರ್ಗದಾಗೆ ಹೌದು, LIC ಆಫೀಸ್ ಹತ್ರ ಹೊಂಡ ಇದೆ. ಅದು ಈಗ ಅದೇ ಪಾಳ್ ಬಿದ್ದೋಗಿದೆ ಅನ್ನಕ್ಕಿನ್ನ ಈಗ ಅದು ಜಸ್ಟ್ ಏನಾದ್ರು ಒಂಥರ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿದೆ ವಿನ ಅದು ಯಾವ್ದೇ ತರ ಈಗ ಅದು ನೀರು ಕುಡಿಯಕ್ಕೆ ಇದಕ್ಕೆ ಯೋಗ್ಯ ಇಲ್ಲ. ಈಗ ನಾವು ಯೂಟ್ಯೂಬ್ ಚಾನಲ್ ಏನಕ್ಕೆ ಬಂದಿದ್ದೇವೆ ಅಂದ್ರೆ, ಈ ತರ ಹೊಂಡಗಳು ನೋಡಿದಾಗ ಈಗ ನಮ್ಮ ಇತಿಹಾಸ ಹಿಂಗೆ ಹಾಳಾಗೋಗ್ಬಿಡುತ್ತೆ. ಇವನ್ನೆಲ್ಲ ನೀಟ್ ಮಾಡಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಹೌದು ಹೌದು ಹೌದು. ಈಗ ಇನ್ನೊಂದೇನಂದ್ರೆ, ಇದು ಯಾವಾಗ್ಲೂ ಒಂದು ಹಳೆ ಕಾಲದ್ದು ಒಂದು ವಸ್ತುನೇ ಆಗ್ಲಿ ಅದೇ ಆಗ್ಲಿ, ಮಾನ್ಯುಮೆಂಟ್ಸ್ ಏನೇ ಆಗ್ಲಿ, ಹಳೆ ಪುರಾತನದ್ದು ಪುರಾತತ್ವಕ್ಕೆ ಸೇರುತ್ತೆ. ಅದು ಪುರಾತತ್ವ ಇಲಾಖೆಗೆ ಸೇರುತ್ತೆ, ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರೋದು ಇವೆಲ್ಲ. ಇನ್ನೊಂದೇನಂದ್ರೆ, ಇವೆಲ್ಲ ನಾವು ಉಳಿಸ್ಕೊಂಡ್ರೆ ಏನಾಗುತ್ತಂದ್ರೆ ಮುಂದಿನ ಪೀಳಿಗೆಗೆ ತೋರ್ಸ್ಬೋದು, ಹಿಂಗಿತ್ತು, ಈ ತರ ಇತ್ತು, ಈ ತರ ಉಪಯೋಗಿಸ್ತಾ ಇದ್ರು ಅಂತ ತೋರ್ಸಕ್ಕೊಂದು ಮಾಹಿತಿ ಸಿಗುತ್ತೆ. ಸರಿನಾ? ಈ ಯಾವಾಗ್ಲೂ ನಾವು ಹಳೆ ಮಾನ್ಯುಮೆಂಟ್ಸ್ ನ ಉಳಿಸ್ಕೊಂಡು ಬರೋ ಎಲ್ಲರದು ಜವಾಬ್ದಾರಿ, ಉಳಿಸ್ಕೊಂಡು ಬರೋ ಜವಾಬ್ದಾರಿ ಎಲ್ಲರದು. ಹೌದು ಹೌದು, ಸರ್ಕಾರದ ಒಂದಲ್ರಿ, ಪ್ರತಿಯೊಬ್ರು ನಾಗರಿಕರದ ಕರ್ತವ್ಯ ಇದು. ನಾಗರಿಕರದ್ದು ಕರ್ತವ್ಯ ಇದ್ರೇನೆ ಸರ್ಕಾರ ನೆಕ್ಸ್ಟ್ ಕರ್ತವ್ಯ ಮಾಡೋದು ಅವ್ರ ಕರ್ತವ್ಯನ. ಫಸ್ಟ್ ಸಾಮಾನ್ಯ ಜನರಲ್ಲಿ ಇರ್ಬೇಕು, ನಮ್ಮ ಅವೇರ್ನೆಸ್ ಮೂಡಿಸ್ಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಲ್ಲ ಏನಿತ್ತು ಏನಿಲ್ಲ ಅನ್ನೋದು. ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಹೊಂಡಗಳಿದಾವೆ. ಸೀನೀರ್ ಹೊಂಡ ಇದೆ, ಸೀನೀರ್ ಹೊಂಡ, ಇದು ಬ್ರಿಜ್ನಟ್ಟಿ. ನಗರಸಭೆ ಕಿವಿ ಹಾಕೊಂಡು ಮಣ್ಣೆಲ್ಲ ಹೂಳೆತ್ತಿದ್ದಾರೆ ಮೊನ್ನೆ ಒಂದು. ಅದೇ ಸಿಟಿ ಒಳಗಿರೋದ್ರಿಂದ ಅದನ್ನ ಮಣ್ಣೆಚ್ಚಿ ಹೂಳೆಚ್ಚಿ ಎಲ್ಲ ಕ್ಲೀನ್ನೆಸ್ ಮಾಡಿದ್ದಾರೆ. ಒಳ್ಳೆ ಕುಡಿಯ ನೀರಿಗೆ ಅನುಕೂಲ ಆಗಿದೆ. ಹೌದೌದು. ಆಮೇಲೆ ಸಂತೆ ಹೊಂಡ ನೋಡಿದ್ರಾ? ಸಂತೆಪೇಟೆ ಇದು ಮೆದಳಿ ರೋಡ್ ಹೋಗೋದು ರೋಡಲ್ಲಿ. ಅದು ಅಷ್ಟೇ, ಅದು ಹಳೆ ಕಾಲದ್ದೇ ಹೊಂಡ, ಅದು ಸಂತೆ ಹೊಂಡ. ಅದು ಚೆನ್ನಾಗಿದೆ. ಅದ್ರಾಗೇನ್ ವಿಶೇಷ ಅಂತಂದ್ರೆ, ಸಂತೆ ಹೊಂಡದಲ್ಲಿ ಆ ಹೊಂಡದಲ್ಲಿ ಒಳಗೊಂದು ಬಾವಿ ಇದೆ. ಹೌದು, ಬಸ್ ಬಿದ್ದಿರೋದ್ರಿಂದ ಅಲ್ಲಿ ಅಲ್ಲ 95ರಲ್ಲಿ ಅದು ಬಸ್ಸು ಬಿದ್ದಿದ್ದು. ಹಂಗಾಗಿ ಅಲ್ಲಿ ಯಾವ್ದೇ ತರ ಅಲ್ಲಿ ಒಳಗೆ ಯಾರಿಗೂ ಅವಕಾಶ ಇಲ್ಲ. ಕರೆಕ್ಟಾ? ತುಂಬಾನೇ ಅಲ್ಲಿ ಸ್ಟ್ರಿಕ್ಟ್ ಆಗಿದೆ ಬಸ್ಸು ಬಿದ್ದಿರೋದ್ರಿಂದ. 1995 ಒಂದು ಬಸ್ ಬಿತ್ತು, ಇದು ಹೆಚ್ಚು ಕಮ್ಮಿ ಒಂದ 50-60 ಜನ ಸತ್ತೋದ್ರು ಆ ಟೈಮಾಗೆ. ಹಂಗಾಗಿ ಅಲ್ಲಿಂದನೂ ಸಮೇತನು ತುಂಬಾನೇ ಟೈಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಯಾರನ್ನೂ ಒಳಗ್ ಬಿಡಲ್ಲ, ಅಲೋ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ಇದು ಈ ಹೊಂಡನು ನೋಡಿದ್ರಿ, ಸಂತೆ ಹೊಂಡ ಹೇಳಿದೆ, ಮತ್ತೆ ಇನ್ನೊಂದು ಸೀನೀರ್ ಹೊಂಡ ಹೇಳಿದ್ವಿ. ಹಿಂಗೆ ಆ ಗೋಪಾಲಸ್ವಾಮಿ ಹೊಂಡ, ಬೆಟ್ಟದೊಳಗೆ ಗೋಪಾಲಸ್ವಾಮಿ ಹೊಂಡ ಇದೆ. ಅಲ್ಲಿ ಈಜು ಹೋಯ್ತಾರೆ ಈಗಲೂ ಸಮೇತ, ಬೇಸಿಗೆ ಬಂದ್ರೆ. ಗೋಪಾಲಸ್ವಾಮಿ ಹೊಂಡ ಅದು ಕೋಟೆ ಒಳಗಿದೆ, ವಿಭಿನ್ನವಾದ ಹೊಂಡ ಕೋಟೆ ಒಳಗಿದೆ. ಅದು ನಮ್ ದುರ್ಗದಲ್ಲಿ ಸಾಕಷ್ಟು ಹುಡ್ಕಕ್ ಹೋದ್ರೆ ಸಾಕಷ್ಟು ಪುರಾತನದ್ದು, ಸಾಕಷ್ಟು ಎಲ್ಲಾ ತರದ್ದು ಮಾಹಿತಿ ನಿಮಗೆ ಸಿಗುತ್ತೆ. ಗೋಪಾಲಸ್ವಾಮಿ ಹೊಂಡದಲ್ಲಿ ನಾನ್ ಕೇಳ್ಪಟ್ಟಿರೋದಲ್ಲಿ ಅಕಸ್ಮಾತ್ ಈಜಿಕ್ ಬರ್ದೇ ಇರೋದು ಯಾರು ಇಳಿದ್ರೆ ಇವತ್ತಿನವರೆಗೂ ಒಳಗ್ ಬಂದ್ರೆ ಇತಿಹಾಸನೇ ಇಲ್ಲ. ಹೌದು, ಯಾಕಂದ್ರೆ ಗೋಪಾಲಸ್ವಾಮಿ ಹೊಂಡದಲ್ಲಿ ತುಂಬಾನೇ ಆಳ ಇದೆ ರೀ, ಅದು ಆಳ ಇದೆ. ಆಮೇಲೆ ಇದನ್ನು ಒಡ್ ಅಂತ ಒಂದಿದೆ, ಅದು ಹೊಂಡ, ಶಿವನ್ ದೇವಸ್ಥಾನ. ಅದು ಬೆಟ್ಟದ ಹತ್ರನೇ, ನಿಯರ್ ಬೈ ಬೆಟ್ಟದ ಹತ್ರನೇ ಬರೋದು ಒಡ್ಡು. ಅದು ಸಮೇತ ತುಂಬಾ ದೊಡ್ಡ ಹೊಂಡ.
ಅದು ಸಮೇತನು ಅಲ್ಲೂ ಸಮೇತನು ಏನಂದ್ರೆ ಏನಾರ ಬರ್ಲಿಲ್ಲ ಅಂತಂದ್ರೆ ಸಪೋಸ್ ಯಾರಿಗಾದ್ರೂ ಅಲ್ಲೂ ಸಮೇತನು ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಹೌದು. ಅವೆಲ್ಲ ದೊಡ್ಡ ದೊಡ್ಡ ಹೊಂಡ ಅವೆಲ್ಲ ಪುರಾತನ ಕಾಲದವು ಅವೆಲ್ಲ. ಇದಕ್ಕೆಲ್ಲ ಬ್ಯಾರಿಕೇಡ್, ಇದಕ್ಕೆಲ್ಲ ಸುತ್ತೂರ ಫೆನ್ಸಿಂಗ್ ಹಾಕ್ಸಿ ಈ ಹೊಂಡನ ನೀಟಾಗಿ ಇದನ್ನ ಇಲ್ಲೆಲ್ಲ ಪೂರ್ತಿ ಇದೆ ನೋಡ್ರಿ, ಇಲ್ಲೆಲ್ಲ ತೋರ್ಸೋದ್ರೆಲ್ಲ ಪೂರ್ತಿ ನೀಟ್ ಎಲ್ಲ ಮಾಡಿ ಅಲ್ಲೆಲ್ಲ ಗಲೀಜಾಗಿದೆ. ಅಲ್ಲೆಲ್ಲ ಅದೇದದು ಗಂಗಾ ಭವನ ಅಂತ ಇದೆಯಲ್ಲ ಅದು ಗಲೀಜ್ ಮಾಡಿದ್ದಾರೆ. ಅದನ್ನೆಲ್ಲ ನೀಟ್ ಮಾಡಿ ಇಲ್ಲೆಲ್ಲ ಪೂರ್ತಿ ಎಲ್ಲ ನೀಟ್ ಮಾಡಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಟೈಪ್ ಮಾಡ್ಬೋದು ಇಲ್ಲಿ ಪೂರ್ತಿ ಫೆನ್ಸಿಂಗ್ ಹಾಕಿ. ಸಂಘ ಸಂಸ್ಥೆಗಳು ಈಗ ಸರ್ಕಾರ ಅಂತಲ್ಲ, ಇದು ನಾಗರಿಕರು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಇದು ಹೌದು ಕ್ಲೀನ್ ಮಾಡಬಹುದು ಇದನ್ನ. ಹೌದು ಹೌದು ನೋಡ್ರಿ, ಇನ್ನೊಂದೇನಂದ್ರೆ ಎಲ್ಲ ನಾವು ಸರ್ಕಾರ ಸಂಘ ಸಂಸ್ಥೆ ಇರ್ತಾವಲ್ಲ, ಹೌದು ಅವೆಲ್ಲ ಬಂದು ಇದನ್ನ ನೀಟ್ ಮಾಡಬಹುದು. ಆಮೇಲೆ ನಾವು ಸರ್ಕಾರನ ದೂಷಣೆ ಮಾಡಕ್ಕಿಂತ ಮುಂಚೆ ಫಸ್ಟ್ ನಾವು ಸರಿದೀವ ಅಂತ ನೋಡ್ಕೋಬೇಕು. ಯಾಕಂದ್ರೆ ನಮ್ಮಿಂದ ಸರ್ಕಾರದಿಂದ ನಾವಲ್ಲ. ನಮ್ ಫಸ್ಟ್ ಜವಾಬ್ದಾರಿ ಸಾರ್ವಜನಿಕರುಗಳಿಗೆ ಇರ್ಬೇಕು. ಇಲ್ಲಿರ ಎಸ್ಪೆಷಲಿ ಇಲ್ಲಿರ ನಮ್ಮ ಜಿಲ್ಲೆಯ ಜನಗಳಿಗೆ ನೀಟ್ನೆಸ್ ಅನ್ನೋದು ಇರ್ಬೇಕು. ಯಾತರ ಅಂತಂದ್ರೆ ಇಲ್ಲಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ನ ನಾವು ಕರೆಕ್ಟ್ ಆಗಿ ಇಟ್ಕೊಬೇಕು. ಯಾವ್ದೇ ತರ ಹಾಳು ಮಾಡ್ಕೊಂಬಾರ್ದು. ಮುಂದಿನ ಪೀಳಿಗೆಗೆ ಇದು ಏನು ಅನ್ನೋದು ಅವರಿಗೂ ಗೊತ್ತಾಗುತ್ತೆ ಅನ್ನೋದು ಇರ್ಬೇಕು. ಇಲ್ಲಿ ಬರ್ರಿ, ದೇವಸ್ಥಾನ ಇದೆ, ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಕವಡರೆಟ್ಟಿ ಇದು ಜಯದೇವಪುರ ಅಂದ್ರೆ ಲೇಔಟ್, ಅದು ಜಯದೇವಪುರ ಲೇಔಟ್, ಅದು ಚಿತ್ರದುರ್ಗ. ನೋಡಿ, ಇದೇ ಗಂಗಾಧರೇಶ್ವರ ದೇವಸ್ಥಾನ ಮೂರ್ತಿ. ಕೆಲವೊಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಎಲ್ಲ ದೇವಸ್ಥಾನ ಆಗ್ಲಿ ಹಳೆ ಕಾಲದ್ದು ಯಾವ್ದೇ ಆಗ್ಲಿ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಈಗಿನ ಕಾಲಕ್ಕೆ ತಕ್ಕಂತೆ ಆಲ್ಟ್ರೇಷನ್ ಮಾಡಿರ್ತಾರೆ, ರಿನೋವೇಷನ್ ಅಲ್ಲಿ ಮಾಡಿರ್ತಾರೆ. ಯಾಕಂದ್ರೆ ಈ ವಿಡಿಯೋ ಮಾಡಿದ್ವಿ ಅಂದ್ರೆ ಈ ತಿರುವು ಜನತೆಗೆ ಕೆಲವು ದೇವಸ್ಥಾನಗಳು ಈಗ ಹೊಸದಾಗಿ IDP ಲೇಔಟ್ ಈ ಬೆಂಗಳೂರು ಕಡೆ ಊರು ಬೆಳೀತಾ ಇದೆ. ಹೌದು, ಈಗ ಬೇರೆ ಬೇರೆದೆಲ್ಲ ಬಂದು ಇಲ್ಲಿ ವಾಸ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಂಗಾಗಿ ಇಷ್ಟು ಗೊತ್ತಾಗಿ ಅಂತ ನಾವು ಈ ವಿಡಿಯೋ ಮಾಡಕ್ಕೆ. ಹೌದು, ನಿಜ ನಿಜ ನಿಜ, ಅದನ್ನೇ ಹೇಳ್ತಿರೋದು. ಎಷ್ಟೋ ಜನಕ್ಕೆ ಗೊತ್ತಾಗಬೇಕು. ಈ ನಮ್ಮ ದೇಶ ಇಲ್ಲ, ಈಗ IDP ಲೇಔಟ್ ದೊಡ್ಡದಾಗಿದೆ. ಈಗ ಬೆಂಗಳೂರಿಂದ ಇಲ್ಲಿಗೆ ಬಂದು ವಾಸ ಮಾಡ್ತಿರೋ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಅದನ್ನ ಹೇಳ್ತಿದ್ದೆ, IDP ಲೇಔಟ್ ಅಂತಲ್ಲ, ನಮ್ಮ ಚಿತ್ರದುರ್ಗದಾಗೆ ಎಲ್ಲಾ ಕಡೆಗೂ ಈಗ ಏರಿಯಾಗಳು ಡೆವಲಪ್ ಆಗಿದೆ. ಬೇರೆ ಬೇರೆ ಊರ್ನವರೆಲ್ಲ ಬಂದು ಸೆಟ್ಲ್ ಆಗಿದ್ದಾರೆ, ಜೀವನ ಮಾಡ್ತಿದ್ದಾರೆ. ನಾನ್ ಹೇಳ್ತಿರೋದೇನಂತಂದ್ರೆ ಕೆಲವೊಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಏನಿದಾವೋ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಹೊರಗಿನವರಿಗೂ ನಾವು ತಿಳಿಸ್ಬೇಕು. ಬೆಳೆಯುತ್ತೆ, ಜನಗಳು ಜಾಸ್ತಿ ಬರ್ತಾ ಇದ್ರೆ ಬೆಳೆಯುತ್ತೆ. ಹೌದು, ಜನರಿಗೆ ಅದನ್ನೇ ಹೇಳೋದು. ಈಗ ಜನಗಳಿಗೆ ನಾವು ಆದಷ್ಟು ನಾವು ಇಲ್ಲಿ ಹೊರಗಿನವರಿಗೆ ತಿಳಿಸಿದಷ್ಟು ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಒಂದು ಪ್ರಸಿದ್ಧವಾದ ಒಂದು ಸ್ಥಳ ಆಗುತ್ತೆ. ನಮ್ಮ ಹೆಸರು ಈಶ್ವರಪ್ಪ ಅಂತ. ಈಗ ನಮಗೆ 74 ಟನ್ ಆಗಸ್ಟಿಗೆ 75 ಬೀಳುತ್ತೆ. ಅದಕ್ಕಿಂತ ಹಿಂದೆ ಎಷ್ಟು ವರ್ಷ ಆಗೈತೋ ಗೊತ್ತಿಲ್ಲ.